ಪವನ್, ಕ್ಷಮೆ ಕೂಡ ತುಂಬ ಕೆಲಸ ಮಾಡುತ್ತೆ. ಒಂದು ವೇಳೆ ಅವರೇನಾದರೂ ಉದ್ದಟತನ ಮೆರೆದಿದ್ರೆ, ನಾನು ಇರೋದೇ ಹೀಗೆ, ನಾನು ಪವರ್ ತೋರಿಸ್ತೀನಿ ಅಂತ ಏನಾದರೂ ಹೇಳಿದರೆ, ಖಂಡಿತವಾಗ್ಲೂ ಇವತ್ತು ನಾವು ಈ ಡಿಸ್ಕಷನ್ನೇ ಮಾಡ್ತಾ ಇರಲಿಲ್ಲ. ಅವ್ರು ನಮ್ಮ ಚಿಟ್ಚಾಟ್ಗೂ ಕೂಡ ಸಿಗ್ತಾ ಇರಲಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಪವನ್. ಹಾಗೆಯೇ ಈಗ ಒಂದು ವೇಳೆ ಅವರು ಪ್ರಬಲ ನಾಯಕರು, ಅವ್ರ ಮಹತ್ವ ಚೆನ್ನಾಗಿ ಗೊತ್ತಿದೆ, ಅವ್ರಿಗೇನು ನಾವು ತಲೆ ಬಿಸಿ ಮಾಡಬಾರ್ದು ಅಂತಿದ್ದಿದ್ರೆ ಅವರಿಗೆ ಮೊದಲ ಹಂತದಲ್ಲೇ ಸಿಕ್ಬಿಡ್ತಿತ್ತು ಮಂತ್ರಿಗಿರಿ ಸ್ಥಾನ. ಆದರೆ ಹಂಗಿಲ್ಲ ಪರಿಸ್ಥಿತಿ ಅನ್ನೋದನ್ನು ಕೂಡ ನಾವು ಮನ್ಗಾಣಬೇಕಾಗಿದೆ. ಎಸ್, ಆರ್ ಯು ಆನ್ಲೈನ್? ಎಸ್ 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 ಪವನ್, ಗೋ ಹೆಡ್. ರಾಘವ್, ಆ ವಿಷಯದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಒಬ್ಬ ನಾಯಕ ಫ್ರಂಟ್ ಲೈನ್ ಆಗಿದ್ದಾಗ ಅವರ ನಾಯಕತ್ವ ಬದಲಾದಾಗ ಸಹಜವಾಗಿ ಜಾತಿ ಪ್ರಾತಿನಿಧ್ಯ ಇರ್ಬೋದು, ಪ್ರತಿಯೊಂದು ಡೈಮೆನ್ಷನ್ ಚೇಂಜ್ ಆಗುತ್ತೆ. ಎಲ್ಲವೂ ಸರಿ ಇದ್ದಿದ್ರೆ ಇಷ್ಟೊಂದು ತಡ ಆಗ್ತಾ ಇರಲಿಲ್ಲ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನು, ಮುಂಚೆ ಜಮೀರ್ ಅಹ್ಮದ್ ಖಾನ್ಗಿನ ಮುಂಚೆ ಮಾದೇವ್ ಪ್ರಸಾದ್ ಇದ್ದರು. ಪ್ರತಿಯೊಬ್ಬರು ಅಂದರೆ ಕೆಲವು ನಾಯಕರು ಅವರ ಸುತ್ತಮುತ್ತ ಸಹಜವಾಗಿ ಇದ್ದೇ ಇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದಮೇಲೆ ಅವ್ರ ನಾಯಕತ್ವ, ಅವರ ಪ್ರಾತಿನಿಧ್ಯತೆ ಮತ್ತು ಅವ್ರ ಜೊತೆ ಇದ್ದಂಥ ಸ್ನೇಹ, ಅವರ ನಾಯಕತ್ವವನ್ನು ಒಪ್ಪಿರೋಂಥ ನಾಯಕರು ಬೇರೆ ಇದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ಗೆ ಜಮೀರ್ ಅಹ್ಮದ್ ಅವರು ಅಷ್ಟು ಆತ್ಮೀಯರಾಗಿರಲಿಲ್ಲ. ಸಿದ್ದರಾಮಯ್ಯನ ಜೊತೆ ಆತ್ಮೀಯತೆ ಇತ್ತು. NARS ಆಗಿರ್ಬೋದು, ತನ್ವೀರ್ ಸೇಠ್ ಆಗಿರ್ಬೋದು, ಅಥವಾ ಸಲೀಂ ಅಹ್ಮದ್ ಆಗಿರ್ಬೋದು, ಇವರು ಡಿ ಕೆ ಶಿವಕುಮಾರ್ ಜೊತೆ ಚೆನ್ನಾಗಿದ್ದರು. ಸಹಜವಾಗಿ ಡಿ ಕೆ ಶಿವಕುಮಾರ್ಗೆ ನನ್ನ ಜೊತೆ ಇದ್ದಂಥ ನಾಯಕರಿಗೆ ಒಂದು ಅವಕಾಶ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಫಸ್ಟ್ ಲಿಸ್ಟಲ್ಲಿ ಆಗಿರ್ಲಿಕ್ಕಿಲ್ಲ. ಅದು ಸಿದ್ದರಾಮಯ್ಯನವ್ರು ಏನನ್ನ ಪ್ರೆಷರ್ ಹಾಕಿದ್ರೆ ಖಂಡಿತ ಆಗಿರೋದೇನೋ. ಆದರೆ ಈಗ ಅದು ವಿಚಾರ ಗೊತ್ತಾಗಿ ಮತ್ತು ಕೆಲವು ಮುಖಂಡರು ಮತ್ತು ಏನು ಮೌಲಾಗಳಿಗೆಲ್ಲ ಮಾತಾಡಿರೋದು ಕಾರಣದಿಂದಾಗಿ, ಅವರ ಏನು ಮುಸ್ಲಿಂ ಸಮುದಾಯದ ಮುಖಂಡರು ಮಾತಾಡಿರೋದ್ರಿಂದಾಗಿ ಡಿ ಕೆ ಶಿವಕುಮಾರ್ಗೆ ಅದು ಅರಿವಾಗಿರ್ಬೇಕು. ಹೀಗಾಗಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದು ಹೈಕಮಾಂಡ್ಗೂ ಬಂದಿದೆ, ಸಿದ್ದರಾಮಯ್ಯನವ್ರಿಗೂ ಬಂದಿದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಬಂದಿದೆ. ಎಲ್ಲವೂ ಕೂಡ ಕ್ಷಮೆ ಕೇಳಿದ ತಕ್ಷಣ ಪ್ರತಿಯೊಂದು ಆಗುತ್ತೆ ಅಂತಂದೇನಿಲ್ಲ. ಅದ್ರ ಪ್ರಾತಿನಿಧ್ಯ ಯಾವ ಕ್ಷಣಕ್ಕೆ ಬೇಕಾಗುತ್ತೆ ಅನ್ನೋದು ರಾಜಕಾರಣದಲ್ಲಿ ಇದೇ ಅಲ್ಟಿಮೇಟು, ಹಿಂಗೆ ಆಗುತ್ತೆ, ಇದೇ ನಿರ್ಧಾರ ಸರಿ ಅನ್ನೋದು. ಎಷ್ಟೋ ನಾಯಕರು ದೊಡ್ಡ ಮಟ್ಟಕ್ಕೆ ಬೆಳೆದಿರೋ ನಾಯಕರನ್ನ ಅದೇ ಪಕ್ಷಗಳು ನೀಟಾಗಿ ಸೈಡಿಗೆ ತೆರೆಮರೆಗೆ ಸರಿಸಿದ್ದಾರೆ. ಅದೇ ಥರ ತೆರೆಮರೆಯಲ್ಲಿ ಇದ್ದಂಥವ್ರನ್ನ ಮುನ್ನೆಲೆಗೆ ತಂದು ಫ್ರಂಟ್ ಲೈನ್ ಲೀಡರ್ ಮಾಡಿದ್ದಾರೆ. ಹೀಗಾಗಿ ಅದು ಆ ವಿಷಯದಲ್ಲಿ ಜಮೀರ್ ಅಹ್ಮದ್ ಅವ್ರಿಗೊಂದು ಎಕ್ಸೆಪ್ಷನ್ ಸಿಕ್ಕಿರ್ಬೋದು. ಅಂದರೆ ಕೇವಲ ಪಕ್ಷಕ್ಕೆ ಬಂದ ಒಂದು 7-8 ವರ್ಷದಲ್ಲೇ ಒಂದು ಅವಕಾಶ ಸಿಕ್ಕಿರ್ಬೋದು. ಅದು ಜಮೀರ್ ಅಹ್ಮದ್ ಅವರು ಹೇಗೆ ಉಪಯೋಗಿಸ್ಕೋತಾರೆ, ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದಂಥ ಅನ್ಯಾಯನ ಮಾಡಲಿಕ್ಕಿಲ್ಲ ಅನ್ನೋದು ನಾಯಕರಿಗಿರೋಂಥ ಒಂದು ನಂಬಿಕೆ ಅಂತಂದು ಹೇಳ್ಬೋದು. ಎಸ್ ಪವನ್, ದಾವಣಗೆರೆ ದಕ್ಷಿಣದ ಆ ಬೆಳವಣಿಗೆಗಳಾದ ತಕ್ಷಣ ಇಲ್ಲಿ ಹೆಂಗೆ ಸುದ್ದಿಗೋಷ್ಠಿ ಆಯಿತು, ಯಾವ ರೀತಿ ಮೌಲ್ವಿಗಳು ಇಲ್ಲಿ ತಮ್ಮದೇ ಆದಂಥ ಒಂದು ವಾಕ್ಪ್ರಹಾರ ಮಾಡಿದರು, ಅದೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಹಾಗೆಯೇ ಪಕ್ಷಕ್ಕೂ ಕೂಡ ಒಂದು ದೊಡ್ಡ ಪೆಟ್ಟಾಗಬಹುದು ಅವ್ರನ್ನ ಬಿಟ್ಟರೆ ಅನ್ನುವ ಆಲೋಚನೆ ಕೂಡ ಅವ್ರಿಗಿದ್ದೇ ಇರುತ್ತೆ. ಎನಿವೆ, ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಮಾಹಿತಿಗಾಗಿ ಮತ್ತು ವಿಶ್ಲೇಷಣೆಗಾಗಿ. ಎಸ್, ನಿಜ, ಇದು ರಾಜಕಾರಣದಲ್ಲಿ ಹೀಗೆ ಅಂತ ಯಾವುದೇ ಕಾರಣ ಇದಮಿತ್ತಮ್ ಅಂತ ಹೇಳೋಕ್ಕಾಗಲ್ಲ. ಇಟ್ ಮೈಟ್ ಬಿ ದ ಒನ್ ಆಫ್ ದ ರೀಸನ್ಸ್. ಅಂದರೆ ಎಲ್ಲವೂ ಕೂಡ ಬೇಕಾಗತ್ತೆ. ಈಗ ಬೇರೆ ರಾಜ್ಯದಲ್ಲಿ ಗೆಲ್ಲಿಸ್ಕೊಂಡು ಬರುವಾಗ ಈ ಸಮುದಾಯದ ಒಂದು ಬಲ ಬೇಕಾಗತ್ತೆ. ಸ್ಟಾರ್ ಕ್ಯಾಂಪೇನರ್ ಆಗಿ ಅವರು ಮುಂಚೂಣಿಯಲ್ಲಿದ್ದಾರೆ. ಹಿ ಕೆನಾಟ್ ಬಿ ನೆಗ್ಲೆಕ್ಟೆಡ್. ಅವ್ರು ನೆಗ್ಲೆಕ್ಟ್ ಮಾಡಿಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಷ್ಟು ಸಮಯ ಆಯ್ತಲ್ಲ, ಅದು ಬಹಳ ಚರ್ಚೆಗೆ, ಸುದ್ದಿಗೆ ಗ್ರಾಸವಾಗಿರುವಂಥ ಸಮಾಚಾರ. ಸಿದ್ದರಾಮಯ್ಯನವರ ಅತ್ಯಾಪ್ತರೆ ಇವರನ್ನು ಸ್ವಲ್ಪ ದೂರ ಇಡುವಂಥ ಪರಿಸ್ಥಿತಿ ಬಂದಿತ್ತು. ಆದರೆ ಅದಕ್ಕೇನು ಅವರ ಸಮರ್ಥನೆ ಕೊಟ್ಟರು ಜಮೀರ್ ಅಹ್ಮದ್ ಖಾನ್. ಅವ್ರಿಗೆ ಯಾರೋ ಕಿವಿ ತುಂಬಿದ್ದಾರೆ ಅಂತ. ಅಂದರೆ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಆದರೆ ಬಿಡಂಗಿಲ್ಲ, ಹಿಡ್ಕೊಳ್ಳಂಗಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಸದ್ಯದ ಬೆಳವಣಿಗೆಗಳು ಸಾರಿ ಹೇಳ್ತಾ ಇದ್ದಾವೆ.